ಕಠಿಣ ಕ್ರಮದ ಎಚ್ಚರಿಕೆ ಕೊಟ್ಟರೂ ರಾಜ್ಯದಲ್ಲಿ ಫೈನಾನ್ಸ್ ಕಂಪನಿಗಳ ಕಿರುಕುಳ ಮಾತ್ರ ನಿಲ್ತಾ ಇಲ್ಲ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಟಾರ್ಚರ್ ಮುಂದುವರೆದಿದ್ದು ಮೈಸೂರಿನಲ್ಲಿ ರೈತ ಮತ್ತು ದಾವಣಗೆರೆಯಲ್ಲಿ ದಂಪತಿ ಕಂಗಾಲಾಗಿದ್ದಾರೆ. ಸಚಿವರು ಮಾತ್ರ ಕಠಿಣ ಕ್ರಮ ಕೈಗೊಳ್ಳುತ್ತೀವಿ ಅಂತ ಈಗಲೂ ಭರವಸೆ ನೀಡುತ್ತಿದ್ದಾರೆ. ಡಿಸಿ ಸಾಹೇಬ್ರಿಗೆ ದೂರು ಕೊಟ್ಟಿದ್ದೇವೆ, ಸಚಿವ ಮಹದೇವಪ್ಪಗೂ ದೂರು ಕೊಟ್ಟಿದ್ದೇವೆ. ಯಾರಿಗೆ ಹೇಳಿದ್ರೂ ಪ್ರಯೋಜನವಾಗಿಲ್ಲ. ಇದು ಸಿಎಂ ತವರು ಜಿಲ್ಲೆ ಮೈಸೂರು ರೈತನ ಅಳಲು. ನಿನ್ನೆಯಷ್ಟೇ ಮಹತ್ವದ ಸಭೆ ನಡೆಸಿ ಫೈನಾನ್ಸ್ ಕಂಪನಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದ ಸಿಎಂ ಸಿದ್ದರಾಮಯ್ಯ ಯಾವುದೇ ಟಾರ್ಚರ್ ಕೊಡಬಾರದು ಅಂತ ಎಚ್ಚರಿಕೆ ನೀಡಿದ್ರು. ಯಾರಾದ್ರೂ ಟಾರ್ಚರ್ ಕೊಟ್ರೆ ಡಿಸಿ ಕಚೇರಿಯಲ್ಲಿ ಸಹಾಯವಾಣಿ ತೆರೆಯುತ್ತೇವೆ, ದೂರು ಕೊಟ್ಟರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಒಂದು ಸಹಾಯವಾಣಿಯನ್ನ ತೆರೀತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀವಿ. ಅಲ್ಲಿ ದೂರುಗಳನ್ನು ಕೊಡಬಹುದು. ಆ ದೂರುಗಳ ಮೇಲೆ ಪೊಲೀಸ್ನವರು ಸುಮೋಟೋ ಪೊಲೀಸ್ನವರು ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹೀಗೆ ಸಿಎಂ ಭರವಸೆ ನೀಡಿ 24 ಗಂಟೆಯೂ ಕಳೆದಿಲ್ಲ. ಅಷ್ಟರಲ್ಲೇ ಮೈಸೂರಿನಿಂದ ರೈತನೊಬ್ಬ ಅಳಲು ತೋಡಿಕೊಂಡಿದ್ದಾನೆ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಕೆ ಬೆಳತ್ತೂರು ಗ್ರಾಮದ ರೈತ ನಂಜಪ್ಪ ಟ್ರ್ಯಾಕ್ಟರ್ ಖರೀದಿಗಾಗಿ 5 ಲಕ್ಷ ಸಾಲ ತೆಗೆದುಕೊಂಡಿದ್ರು. ಈಗಾಗಲೇ 3 ಲಕ್ಷ ಮರುಪಾವತಿ ಕೂಡ ಮಾಡಿದ್ದಾರೆ. ಆದ್ರೂ 9 ಲಕ್ಷ 10 ಲಕ್ಷ ಕಟ್ಟಿ ಅಂತ ನೋಟಿಸ್ ಕೊಟ್ಟು ಟಾರ್ಚರ್ ಕೊಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನಾವು ತಗೊಂಡಿದ್ದು 5 ಲಕ್ಷ, 5 ಲಕ್ಷದಲ್ಲಿ 3 ಲಕ್ಷ ಕಟ್ಟಿ ಇನ್ನು 2 ಲಕ್ಷ ಬ್ಯಾಲೆನ್ಸ್ ಇತ್ತು. ಈಗ 9 ಲಕ್ಷ 10 ಲಕ್ಷ ಕಟ್ಟಿ ಅಂದ್ಕೊಂಡು ನಮಗೆ ನೋಟಿಸ್ ಕೊಟ್ಟು ಇವೆಲ್ಲ ಮಾಡ್ತಾ ಇದ್ದಾರೆ. ನಾವು ಡಿ.ಸಿ. ಸಾಹೇಬ್ರಿಗೂ ಕೊಟ್ಟು ಮತ್ತು ಎಚ್.ಸಿ. ಮಾದೇವಪ್ಪನವ್ರಿಗೂ ಕೊಟ್ಟು ಎಲ್ಲರಿಗೂ ಪ್ರಚಾರ ಮುಟ್ಟಿಸಿದ್ರು ಕೂಡ ನಮಗೆ ಯಾವುದು ಪ್ರಯೋಜನ ಆಗಿಲ್ಲ. ಇದನ್ನು ತಾವಾರು ನಮಗೆ ಒಳ್ಳೇದು ಮಾಡಿ ಉಳಿಸೋದು ದಾರಿ ಮಾಡಿ. ಮತ್ತು ನನಗೆ ಶುಗರ್ ಪೇಷೆಂಟು ಮತ್ತು ಹಾರ್ಟ್ ಪೇಷೆಂಟು ಎರಡೂ ಆಗಿ ನನಗೆ ತೊಂದರೆ ಇದೆ. ಕಠಿಣ ಕ್ರಮದ ವಾರ್ನಿಂಗ್ ಕೊಟ್ಟರು ಫೈನಾನ್ಸ್ ಕಿರುಕುಳ. ತಮಿಳುನಾಡು ಕೋರ್ಟ್ನಲ್ಲಿ ಕೇಸ್ ದಾಖಲಿಸಿ ಟಾರ್ಚರ್. ಟ್ರ್ಯಾಕ್ಟರ್ ಕೆಟ್ಟು ಹೋದ ಕಾರಣ ರೈತ ನಂಜಪ್ಪ ರಿಪೇರಿಗೆ ಅಂತ ಗ್ಯಾರೇಜ್ಗೆ ಬಿಟ್ಟಿದ್ರು. ಆದ್ರೆ ಕೆಟ್ಟು ನಿಂತ ಟ್ರ್ಯಾಕ್ಟರ್ನು ಕೂಡ ಸೀಸ್ ಮಾಡಿದಂತ ತಮಿಳುನಾಡು ಮೂಲದ ಈಕ್ವಿಟೀಸ್ ಫೈನಾನ್ಸ್ ಕಂಪನಿ ಕೋರ್ಟ್ನಲ್ಲಿ ಕೇಸ್ ಹಾಕಿ ಕಿರುಕುಳ ಕೊಡ್ತಿದ್ದಂತೆ. ಬದುಕಬೇಕಾ ಸಾಯ್ಬೇಕಾ ಅಂತ ರೈತ ನಂಜಪ್ಪ ಅಳಲು ತೋಡಿಕೊಂಡಿದ್ದಾರೆ. ನಮಗೆ ಪುನಃ ನೋಟಿಸ್ ಮೇಲೆ ನೋಟಿಸ್ ಕಳಿಸಿ ತಮಿಳುನಾಡು ಕೇಸ್ ಹಾಕಿದ್ದಾರೆ. ಆ ಕೇಸ್ನಲ್ಲಿ ಈಗ ಕೇಸ್ನೇ ನಡ್ಸವೋ ಇಲ್ಲ, ನಾವು ಟ್ಯಾಕ್ಟು ಇಲ್ಲ. ಇನ್ನು 2 ಲಕ್ಷ ಕಟ್ಟೋದ್ರಲ್ಲಿ ನಾವೇನು ಭಯ ಪಡ್ತಿರ್ಲಿಲ್ಲ. ಕಟ್ಬಿಡಿ ಇವತ್ತು ದುಡಿಮೆ ಮಾಡಿ. ಅಷ್ಟರಲ್ಲಿ ಇವರು ತೊಂದರೆ ಕೊಡ್ತಾ ಇದ್ದಾರೆ. ತೊಂದರೆ ಕೊಡಿ, ಇನ್ನೂ ಉಳಿಬೇಕೆ ಸಾಯ್ಬೇಕೆ? ಉಳಿಯೋದೊಂದೇ ಅಲ್ಲ, ಉಳಿಬೇಕಾದ್ರೆ ಉಳಿಸ್ಕೊಡಿ, ಇಲ್ಲ ಅಂದ್ರೆ ಸಾಯ್ಬೇಕು ಅಂದ್ರೆ ಸಾಯ್ಬೇಕಾಯ್ತದೆ. ಫೈನಾನ್ಸ್ ಕಂಪನಿ ಟಾರ್ಚರ್, ಕತ್ತಲಗೆರೆ ಗ್ರಾಮದ ದಂಪತಿ ಬದುಕಲ್ಲಿ ಕತ್ತಲು. ದಾವಣಗೆರೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಯ ಕಿರುಕುಳಕ್ಕೆ ವೃದ್ಧ ದಂಪತಿ ಕಂಗಾಲಾಗಿ ಹೋಗಿದ್ದಾರೆ. ಕತ್ತಲಗೆರೆ ಗ್ರಾಮದ ರೇಣುಕಮ್ಮ ಎನ್ನುವವರು ಅನಾರೋಗ್ಯದ ಕಾರಣ ಸಾಲ ಮಾಡಿದ್ರು. ಕಿರುಕುಳಕ್ಕೆ ಬೇಸತ್ತು ಹಸು ಮಾರಿ ಸಾಲ ತೀರಿಸಿದ್ರು. ಇದೀಗ ಮತ್ತೊಂದು ಸಾಲಕ್ಕೆ ಹಣ ತುಂಬಲು ರೇಣುಕಮ್ಮಗೆ ಆಗ್ತಿಲ್ಲ. ನಿತ್ಯ ಮನೆ ಬಳಿ ಬರ್ತಿರುವಂತಹ ಸಿಬ್ಬಂದಿ ಸಾಲ ಪಾವತಿಸುವಂತೆ ಹಿಂಸೆ ಕೊಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಈ ಟಾರ್ಚರ್ಗಳ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವರು ಕ್ರಮ ಕೈಗೊಳ್ತೀವಿ ಎಂದಿದ್ದಾರೆ. ಹೊಸ ಕಾನೂನು ಜಾರಿಗೆ ಚರ್ಚೆ ನಡೀತಿದೆ ಅಂತ ಪರಮೇಶ್ವರ್ ಹೇಳಿದ್ರೆ, ಸಚಿವ ಕೃಷ್ಣ ಬೈರೇಗೌಡ ಕೇಂದ್ರ ಸರ್ಕಾರಕ್ಕೆ ತಿವಿದು ಅವರು ಸುಮ್ಮನೆ ಕೂತರು, ನಾವು ಸುಮ್ಮನೆ ಕೂರಲ್ಲ ಅಂತ ಗುಡುಗಿದ್ದಾರೆ. ಅದಕ್ಕೆ ಕಾನೂನೇನಾದರೂ ಬದಲಾವಣೆ ಮಾಡೋದಿದ್ರೆ ವಿ ವಿಲ್ ಡೂ ಇಟ್. ಹೊಸದಾಗಿ ಮಾಡೋದಕ್ಕೆ ಈಗ ಕೆಲವು ಕಾನೂನು ತರಬೇಕು ಅಂತ ಏನು ಅಂದ್ಕೊಂಡಿದ್ದೀವಿ, ಅದನ್ನು ಆರ್ಡಿನೆನ್ಸ್ ಮೂಲಕ ತರಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಹುಶಃ ಇನ್ನೊಂದು ವಾರದಲ್ಲಿ ಆ ಆರ್ಡಿನೆನ್ಸನ್ನು ಮಾಡಿ ಇದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಗವರ್ನರಿಗೆ ಕಳಿಸ್ಕೊಡ್ತೀವಿ. ಅದು ಭಾಳ ಕಠಿಣವಾಗಿರ್ತಕ್ಕಂಥ ಕಾನೂನು ಆಗಬೇಕು ಅಂತ, ಪೊಲೀಸ್ಗೆ ಎಕ್ಸ್ಟ್ರಾ ಪವರ್ ಕೊಡಬೇಕು ಅಂತ. NBFCಗಳನ್ನು ರೆಗ್ಯುಲೇಟ್ ಮಾಡುವಂಥದ್ದು ಕೇಂದ್ರ ಸರ್ಕಾರ ಮತ್ತು RBI. ಆದರೂ ಸಹ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು RBIದು ಇದ್ದರೂ ಸಹ ಅವರು ಜವಾಬ್ದಾರಿಯಲ್ಲಿ ಮೈಮರೆತಿದ್ದಾರೆ, ಎಚ್ಚರ ತಪ್ಪಿದ್ದಾರೆ ಅಂಥೇಳಿ ನಾವು ರಾಜ್ಯ ಸರ್ಕಾರ ಇವತ್ತು ಈ ಒಂದು ತಪ್ಪು ಕೆಲಸಗಳು ಏನು ನಡೀತಾ ಇದೆ ಅದರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ಮುಂದಾಗಿದ್ದೇವೆ. ಬಲವಂತವಾಗಿ ಮತ್ತು ಬೇರೆ ಜನನ ಬಾಡಿಗೆ ಜನ ಇಟ್ಕೊಂಡು ಗುಂಡಾಗಿರ ಮಾಡಿದ್ರೆ ಅದನ್ನು ಸೂಕ್ತ ಕ್ರಮ ತೊಗೊಳ್ತೇವೆ ಅಂತ. ಸೊ ಅದು ಬಂದರೆ ಅದು ಪರಿಶೀಲನೆ ಮಾಡಿ ಇಲ್ಲೂ ಅದರ ಪ್ರಕಾರ ಬಿಗಿಯಾದ ಕ್ರಮ ತೊಗೊಳ್ತೀವಿ ನಾವು. ಮೈಕ್ರೋ ಫೈನಾನ್ಸ್ನವರು ಯಾರ ಮೇಲೆ ಸಾಲ ಕೊಡೋರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ, ಬಲವಂತವಾಗಿ ಹಣ ವಸೂಲು ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದು ಸರ್ಕಾರ ಗಮನಕ್ಕೆ ಬಂದಿದೆ. ಈಗ ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಾಗಿ ಕ್ರಮ ತಗೋಬೇಕು ಅಂತೇಳಿ
ಸೂಚನೆ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಹೊಸ ಕಾನೂನು ತರಕ್ಕೂ ಅವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸಚಿವರು ಹೇಳ್ತಿರುವಂತೆ ಆದಷ್ಟು ಬೇಗ ಕಾನೂನು ಜಾರಿ ಆದ್ರೆ ಫೈನಾನ್ಸ್ ಗೂಂಡಾಗಿರಿಗೆ ಬ್ರೇಕ್ ಬೀಳಬಹುದು. ಬ್ಯೂರೋ ರಿಪೋರ್ಟ್, TV9.